ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವರಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮೀನ ಯಾವ ಥರ ಸಿಂಗಾರ ಮಾಡ್ಕೋಬೇಕು ಅಂತ ನೋಡೋಣ. ಸಿಂಪಲ್ಲಾಗಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಐಲೈನರ್ ತಗೊಂಡು ಮುಖವಾಡಕ್ಕೆ ಕಣ್ಣು ಎಲ್ಲ ಬರ್ಕೋತಾ ಇದ್ದೀನಿ. ನೀವು ಇದೇ ಥರ ಬರ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ. ಇರೋದ್ರಲ್ಲೇ ನೀಟಾಗಿ ಮಾಡ್ಕೊಳ್ಳೋ ಥರ. ತುಂಬ ಜನ ಹಾಗೆ ಹಾಕ್ತಾ ಇರ್ತೀರ. ಆ ಥರ ಹಾಕೋಕ್ಕಿಂತ ಈ ಥರ ಕಣ್ಣು ಎಲ್ಲ ಬರ್ಕೊಳ್ಳೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ದೇವರಂತೂ ಲಕ್ಷಣವಾಗಿ ಕಾಣುತ್ತೆ. ಅದು ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ಸಾಕು. ಇನ್ನು ಜಾಸ್ತಿ ಏನು ಹೆವಿಯಾಗಿ ಮಾಡ್ಕೊಳ್ಳೋದು ಬೇಡ. ಇಷ್ಟು ಮಾಡಿಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣ್ತಾ ಇರುತ್ತೆ. ನೋಡಿ, ಈಗ ನಾನು ಕಣ್ಣಿಗೆಲ್ಲ ಐಲೈನರಿಂದ ಬರ್ಕೋತಾ ಇದ್ದೀನಿ ನೀಟಾಗಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ, ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಒಂದು ಸೈಡ್ ಮಾಡ್ಕೊತಾ ಇದ್ದೀನಿ ನಾನೀಗ. ಅದೇ ಥರ ಇನ್ನೂ ಒಂದು ಕಣ್ಣಿಗೂ ಅದೇ ಥರ ಮಾಡ್ಕೊತೀನಿ. ನಾವು ತೆಂಗಿನಕಾಯಲ್ಲೂ ಅಷ್ಟೇ, ಬರೀ ತೆಂಗಿನಕಾಯಿ ಇಟ್ಟರೂ ಅಷ್ಟೇ ಇದೇ ಥರ ಬರ್ಕೊಂಡು ಇಡೋದ್ರಿಂದ ತುಂಬಾ ಲಕ್ಷಣವಾಗಿರುತ್ತೆ. ನಾವು ಸ್ಟಾರ್ಟಿಂಗಲ್ಲೆಲ್ಲ ಮೊದಲು ತೆಂಗಿನಕಾಯಿಂದನೇ ಮಾಡ್ತಾಯಿದ್ದಿದ್ದು ಪೂಜೆನ. ಆಗ ತೆಂಗಿನಕಾಯಿಗೂ ನಾವು ಇದೇ ಥರ ಕಣ್ಣು ಬಾಯಿ ಎಲ್ಲ ಮಾಡಿಬಿಟ್ಟು ಇಡ್ತಾಯಿದ್ವಿ. ತುಂಬಾ ಲಕ್ಷಣವಾಗಿ ಕಾಣ್ತಾಯಿತ್ತು ದೇವರಂತೂ ಕೂಡಿಸ್ದಾಗ. ಅದೇ ಥರ ನಾವು ಆಮೇಲೆ ಮುಖವಾಡ ತಗೊಂಡ್ಮೇಲೆ ಅದು ಇದೇ ಥರ ಬರ್ಕೋತಾ ಇದ್ದೀವಿ. ತುಂಬ ಲಕ್ಷಣವಾಗಿ ಕಣ್ಣು ಎಲ್ಲ ಕಾಣುತ್ತೆ. ಬರೀ ಹಂಗೆ ಇಟ್ಬಿಟ್ರೆ ಮುಖ ಏನೂ ಕಾಣಿಸಲ್ಲ, ಸರಿಯಾಗಿ ಲಕ್ಷಣವಾಗಿ ಕಾಣಲ್ಲ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಈಗ ಈ ಥರ ನೀವು ಬರ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ವರಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ಜನ ಎಲ್ಲರೂ ರೆಡಿ ಮಾಡ್ತಾರೆ. ಇನ್ನೂ ಎಷ್ಟೆಲ್ಲ ಅಲಂಕಾರ ಮಾಡ್ಬೋದು. ಅಲಂಕಾರಕ್ಕಂತೂ ಎಷ್ಟು ಮಾಡಿದ್ರೂ ಸಾಕಾಗಲ್ಲ. ಈ ದೇವ್ರಿಗಂತೂ ಮಾಡ್ತಾನೇ ಇರಬೇಕು ಅನಿಸುತ್ತೆ. ಅಷ್ಟೊಂದು ಅಲಂಕಾರ ಮಾಡ್ಬೋದು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡ್ಬೋದು. ಶಕ್ತಿ ಕೊದ್ದಿ ಭಕ್ತಿ ಅನ್ನೋ ಥರ ನಾವು ಎಷ್ಟು ಮಾಡಿದ್ರೂ ಆಗುತ್ತೆ. ಆ ಥರ ಮಾಡ್ಕೊಳ್ಳಿ. ಇದು ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಕುಂಕುಮನೂ ಇಟ್ಕೊಂಡು ಅದೇ ಕುಂಕುಮದಿಂದನೇ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಕುಂಕುಮನ. ಅದನ್ನು ಬೊಟ್ಟಿಗೆ ಇಡ್ತೀನಿ ದೇವ್ರಿಗೆ. ಅದ್ರ ಮೇಲೇ ಇಡ್ತೀನಿ. ಆಲ್ರೆಡಿ ಅದು ಮಾರ್ಕ್ ಮಾಡಿರ್ತಾರಲ್ವ, ಅದ್ರ ಮೇಲೆ ಮಾತ್ರ ಇಟ್ಟು ನೀಟಾಗಿ ಇದು ಮಾಡ್ಕೋಬೇಕು. ಮತ್ತು ನೋಡಿ, ಆ ಥರ ಕೆಳಗಡೆ ಒಂದಿರುತ್ತೆ, ಅದಕ್ಕೂ ಬೊಟ್ಟು ಥರನೇ ಇಟ್ಕೊಂಡ್ರೆ ನಾವು ಯಾವ ಥರ ಇಟ್ಕೊತೀವೋ ಆ ಥರ. ಮುತ್ತೈದೆಯವರು 2-3 ಬೊಟ್ಟು ಇಟ್ಕೊತಾರಲ್ಲ, ಅದೇ ಥರ ಇರುತ್ತೆ. ಲಿಪ್ಸ್ಟಿಕ್ಕು ಅಷ್ಟೇ ಕುಂಕುಮದ್ದೇ ಹಾಕಬೇಕು. ಮನೆಯಲ್ಲಿರೋ ಲಿಪ್ಸ್ಟಿಕ್ಕೆಲ್ಲ ಹಾಕಬಾರ್ದು ದೇವರಿಗೆಲ್ಲ. ನಾವು ಕುಂಕುಮನೇ ಕಲಿಸ್ಬಿಟ್ಟು ಅದರಿಂದನೇ ಲಿಪ್ಸ್ಟಿಕ್ ಥರ ಬರೋ ಥರ ಮಾಡ್ತೀವಿ ದೇವರಿಗೆ. ಅದೇ ಥರ ಬರ್ಕೋಬೇಕು. ಮನೆಯಲ್ಲಿರೋ ಲಿಪ್ಸ್ಟಿಕ್ ಎಲ್ಲ ಯೂಸ್ ಮಾಡೋದು ಹಂಗಿಲ್ಲ, ಮಾಡಬಾರ್ದು ದೇವರಿಗೆ. ಅದಕ್ಕೋಸ್ಕರ ಕುಂಕುಮದ್ದಾದರೆ ಶ್ರೇಷ್ಠ ಅಲ್ವಾ, ಆ ಥರ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಈಗ ನೋಡಿ ಯಾವ ಥರ ಇದೆ, ತುಂಬ ಲಕ್ಷಣವಾಗಿ ಕಾಣ್ತಾ ಇದೆ. ಇನ್ನು ಸ್ವಲ್ಪ ಮಾಡಿಕೊಂಡು ನೋಡಿ, ನಿಮ್ಗೆ ಎಷ್ಟು ಬೇಕೋ ಆ ಥರ ಮಾಡ್ಕೊಳ್ಳಿ. ನೀವು ಮನೇಲಿರುತ್ತಲ್ಲ ದೇವರು, ಅದಕ್ಕೆ ಆಗ ತುಂಬ ಲಕ್ಷಣವಾಗಿ ಕಾಣಿಸ್ತದೆ. ತುಂಬ ಡಾರ್ಕಾಗಿ ಬೇಕಾ, ತುಂಬ ಲೈಟಾಗಿ ಬೇಕು ಅಂದ್ರೂ ಹಾಕ್ಕೋಬೋದು. ಮತ್ತು ಅದ್ರ ಮೇಲೇನೂ ಅಷ್ಟೇ ಒಂದು ಮಾರ್ಕ್ ಇರುತ್ತೆ, ಅದಕ್ಕೂ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಇದು ಅಂಟಿಸ್ಕೋಬೋದು, ಯಾವುದಾದ್ರೂ ಸರದ್ದು. ಸ್ವಲ್ಪ ಅರಿಶಿನ ಹಚ್ಕೊಂಡು ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ ಆ ಥರ ಇದೆ ಅಂತ ದೃಷ್ಟಿ ಬೊಟ್ಟು ಒಂದು ಇಟ್ಬಿಟ್ಟು ಒಲೆ ಇಡೋಣ ಈಗ ದೇವ್ರಿಗೆ. ನಾವು ಯಾವ ಥರ ಒಲೆ ಆದರೂ ಇಕ್ಬೋದು. ನಿಮ್ಮ ಮನೇಲಿ ಯಾವುದಿರುತ್ತೋ ಅದೇ ಇಡಿ. ನಾನೀಗ ಸದ್ಯಕ್ಕೆ ಇದು ಇಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕ ಒಲೆ ಇಡ್ತಾಯಿದ್ದೀನಿ ದೇವರಿಗೆ.
ನೋಡಿ ಯಾವ ಥರ ಕಾಣಿಸುತ್ತೆ ದೇವರು. ತುಂಬ ಲಕ್ಷಣವಾಗಿ ಕಾಣುತ್ತೆ ನೋಡಿ. ಈಗ ರೆಡಿ ಮಾಡಿರೋದಕ್ಕೆ ಈಗ ಇದಕ್ಕೆ ಹೂವು ಹಾಕೋಣ. ಹೂವು ಸೆಟ್ ಮಾಡೋದ್ರಿಂದ ತೆಂಗಿನಕಾಯಿ ಮೇಲೆ ಇಟ್ಟಾಗ ತುಂಬಾ ಲಕ್ಷಣವಾಗಿ ಕಾಣುತ್ತೆ. ಸೀರೆ ಎಲ್ಲ ಹಾಕಿ ಇಡ್ತೀವಲ್ಲ